Good morning to all. Welcome back to session 2 of Unit 2, that is Steels and Alloys. In the previous session, we discussed about the introduction part of cast iron. Later on, we discussed about grey cast iron, then the types of grey cast iron, and we discussed about white cast iron. Okay, in this session, the table of contents are as follows. That is recapping of the session 1 and the other three types of cast irons: grey cast iron, nodular cast iron, and malleable cast iron. In the last slides, we will be having a small test, that is multiple choice questions. In the recapping of the previous session, in the introduction part, we discussed about how the iron ore ಹೆಂಗೆ ನಮಗೆ ಸಿಗ್ತಿತ್ತು. ಐರನ್ ಓರ್ ಏನಾಗ್ತಿತ್ತು, ನಮ್ಮ ಅರ್ತ್ ಕ್ರಸ್ಟ್ ಒಳಗಡೆ ಇರ್ತಿತ್ತು. ಆ ಅರ್ತ್ ಕ್ರಸ್ಟಿಂದ ನಾವೇನು ಮಾಡ್ತಾ ಇದ್ದೋ, ಐರನ್ ಓರ್ನ ಹೊರಗಡೆ ತಗೊಬಂದು ಆ ಐರನ್ ಓರ್ನ ಬ್ಲಾಸ್ಟ್ ಫರ್ನೆಸಲ್ಲಿ ಹಾಕ್ಬಿಟ್ಟು ಅದನ್ನು ಪಿಗ್ ಐರನ್ ಆಗಿ ಕನ್ವರ್ಟ್ ಮಾಡ್ತಾ ಇತ್ತು. ಆ ಪಿಗ್ ಐರನ್ನ ಏನು ಮಾಡ್ತಾ ಇದ್ದೋ, ಲೇಟರ್ ಆನ್ ಕ್ಯುಪೋಲಾ ಫರ್ನೆಸಲ್ಲಿ ಹಾಕ್ಬಿಟ್ಟು ಅಲ್ಲಿ ಕೋಕ್ ಮತ್ತು ಲೈಮ್ ಸ್ಟೋನ್ನ ನಾವು ಮಿಕ್ಸ್ ಮಾಡಿ ಹಾಟ್ ಏರ್ ನಾವು ಬ್ಲಾಸ್ಟ್ ಮಾಡಿಬಿಟ್ಟು ಫೈರ್ ಮಾಡ್ತಾ ಇದ್ದು ಆ ಐರನ್ ಓರ್, ದಟ್ ಈಸ್ ಪಿಗ್ ಐರನ್ನ. ಆ ಪಿಗ್ ಐರನ್ ಯಾವಾಗ ಫೈರ್ಡ್ ಆಗ್ತಿತ್ತು ವಿತ್ ಹಾಟ್ ಏರ್ ಕಾಂಬಿನೇಷನಲ್ಲಿ, ಅವಾಗ ಸ್ಲ್ಯಾಗ್ ಫಾರ್ಮೇಷನ್ ಎಲ್ಲ ನಾವು ಬೇರ್ಪಡಿಸ್ಬಿಟ್ಟು ಪ್ಯೂರ್ ಕ್ಯಾಸ್ಟ್ ಐರನ್ನ ನಾವು ಬಾಟಮ್ ಆಫ್ ದಿ ಕ್ಯೂಬಲ್ ಆಫ್ ಫರ್ನೆಸಲ್ಲಿ ತೊಗೊಂಡು ಅದನ್ನೇನು ಮಾಡ್ತಾಯಿದ್ದು, ನನ್ನ ರಿಕ್ವೈರ್ ಮೋಲ್ಡ್ಸ್ಗೆ ಎಲ್ಲಿ ಬೇಕಲ್ಲಿ ನಾನು ಅದನ್ನು ತೊಗೊಂಡೋಗಿ ಅದನ್ನು ನಾನು ಯಾವ್ಯಾವ ಶೇಪಿಗೆ ಬೇಕು ಆ ಶೇಪಿಗೆ ನಾನು ಯೂಸ್ ಮಾಡ್ಕೊತಾ ಇತ್ತು. ನೆಕ್ಸ್ಟ್ ಆ ಕ್ಯಾಸ್ಟ್ ಐರನನ್ನು ನಾವು ಏನಂತ ಕರಿತಾ ಇದ್ದು, ಇಟ್ ವಾಸ್ ಎ ಪ್ಯೂರ್ ಕ್ಯಾಸ್ಟ್ ಐರನ್ ವಿತ್ ಕಾರ್ಬನ್ ಕಂಟೆಂಟ್ ಆಫ್ ಮೋರ್ ದೆನ್ 1.7%. ಆ ಕ್ಯಾಸ್ಟ್ ಐರನ್ಗಳೇನಾಗ್ತಾ ಇತ್ತು, ತುಂಬ ಹಾರ್ಡ್ ಮತ್ತು ಬ್ರಿಟಲ್ ಆಗ್ತಿತ್ತು. ಇಟ್ ವಾಸ್ ವೆರಿ ಹೈ ಡ್ಯಾಂಪಿಂಗ್ ಕೆಪಾಸಿಟಿ ಇರುವಂಥ ಇದಾಗ್ತಿತ್ತು. ನೆಕ್ಸ್ಟ್ ಆ ಕ್ಯಾಸ್ಟ್ ಐರನ್ ಏನು ಮಾಡೋದು ನಾವು, ನೆಕ್ಸ್ಟ್ ಇಟ್ ವಾಸ್ ಫರ್ದರ್ ಕ್ಲಾಸಿಫೈಡ್ ಇಂಟು 4 categories. ದಟ್ ಈಸ್ grey cast iron, white cast iron, malleable cast iron, and the last type was nodular cast iron. Later on, we discussed about white cast iron. White cast iron was manufactured, that is the cast iron when it was rapidly cooled. It was rapidly cooled with the combination of silicon, that white cast iron was manufactured. ಹೆಂಗೆ ಅದನ್ನು ನಾವು ವೈಟ್ ಕ್ಯಾಸ್ಟ್ ಅನ್ನು ನಾವು ಐಡೆಂಟಿಫೈ ಮಾಡ್ತಾ ಇದ್ವು ಅಂದರೆ, ಡ್ಯೂ ಟು ದಿ ಫ್ರೆಶ್ ವೈಟ್ ಸ್ಟ್ರಕ್ಚರ್ಸ್ ಆಫ್ ದಿ ಮಾಲಿಕ್ಯೂಲ್ಸ್ ವಿಚ್ ವೇರ್ ಆನ್ ದಿ ಸ್ಟ್ರಕ್ಚರ್ಸ್ ಆಫ್ ದಿ ಮೈಕ್ರೋಸ್ಟ್ರಕ್ಚರ್. ಓಕೆ, ಅದನ್ನು ನಾವು ಎಲ್ಲಿ ಯೂಸ್ ಮಾಡ್ತಾ ಇದ್ದೋ ವೈಟ್ ಕ್ಯಾಸ್ಟ್ ಐರನ್ನ. ವೈಟ್ ಕ್ಯಾಸ್ಟ್ ಐರನ್ ವಾಸ್ ಅಬಂಡೆಂಟ್ಲಿ ಯೂಸ್ಡ್ ಇನ್ ಲೈನರ್ಸ್, ದಟ್ ಈಸ್ ಲೈನರ್ ಆಫ್ ಬಾಲ್ ಮಿಲ್ಸ್, ಲೈನರ್ಸ್ ಆಫ್ ರೋಲರ್ಸ್, ಆ್ಯಂಡ್ in nozzles and impellers, ಇಲ್ಲೆಲ್ಲ ಸಹ ನಾವು ಅದನ್ನು ಯೂಸ್ ಮಾಡ್ತಾ ಇತ್ತು. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಅದರ್ ಪಾರ್ಟ್, ದಟ್ ಈಸ್ ಗ್ರೇ ಕ್ಯಾಸ್ಟ್ ಐರನ್. ಅನದರ್ ಟೈಪ್ ಆಫ್ ಕ್ಯಾಸ್ಟ್ ಐರನ್ ವಾಸ್ ಗ್ರೇ ಕ್ಯಾಸ್ಟ್ ಐರನ್. Grey cast iron is basically an alloy of carbon and silicon with iron. In this pictorial view, we can clearly see the graphite flakes. ಇದನ್ನ ಇದ್ರದ್ದು ಐಡೆಂಟಿಫಿಕೇಶನ್, ಗ್ರೇ ಕ್ಯಾಸ್ಟ್ ಐರನ್ ಐಡೆಂಟಿಫಿಕೇಶನ್ ಏನು ಅಂತಂದರೆ, ಈ ಗ್ರಾಫೈಟ್ ಫ್ಲೇಕ್ಸ್ ಮೈಕ್ರೋಸ್ಟ್ರಕ್ಚರ್ನ ನೋಡಿದಾಗ ಆ ಗ್ರಾಫೈಟ್ಸ್ ಅಲ್ಲಿ ನೋಡಿ ಕಾಣಿಸ್ತಾ ಇದೆ ಕ್ಲೀನಾಗಿ, ನಿಮಗೆ ಫ್ಲೇಕ್ಸ್ ಕಾಣಿಸ್ತಾ ಇರುತ್ತೆ. ಈ ಫ್ಲೇಕ್ಸ್ ಕಾಣಿಸ್ತಾ ಇರೋದ್ರಿಂದ ಅದನ್ನು ನಾವು ಗ್ರೇ ಕ್ಯಾಸ್ಟ್ ಐರನ್ ಅಂತ ಕರಿತೀವಿ. That is the presence of flakes of graphite. Grey cast iron is characterized by its graphite microstructures, which causes fractures of material to have grey appearance. Now white cast iron ಅಲ್ಲಿ ನಾವೇನು ಮಾಡ್ತಾ ಇದ್ದೋ, it was a white in appearance of structures. ಆದರೆ ಇಲ್ಲಿ ಏನಾಗುತ್ತೆ, due to the presence of graphite flakes, ಇದ್ರದ್ದು ರಿಸೆಂಬ್ಲೆನ್ಸ್ ಏನಾಗುತ್ತೆ, ಗ್ರೇ ಕಲರಿಗೆ ಕಾಣಿಸ್ತಾ ಇರುತ್ತೆ ನಮಗೆ. It is mostly commonly used cast iron and the most widely used cast iron based on weight. ತುಂಬ ಪಾಪ್ಯುಲರ್ ಆಗಿ ಯೂಸ್ ಮಾಡುವಂಥ ಮೆಟೀರಿಯಲ್ ಇದು ಗ್ರೇ ಕ್ಯಾಸ್ಟ್ ಐರನ್. ಏನಕ್ಕೆ ಅಂತಂದರೆ, ಇಟ್ ಹ್ಯಾಸ್ ವೆರಿ ಹೈ ರೆಸಿಸ್ಟೆನ್ಸ್ ಟು ವೇರ್. ಬೇಗ ಅದು ವೇರ್ ಆ್ಯಂಡ್ ಟೇರ್ ಆಗಲ್ಲ. ಫಾರ್ ಎ ವೆರಿ ಲಾಂಗ್ ಡ್ಯೂರೇಷನ್ ಆಫ್ ಯೂಸ್ ಆದರೂ ಸಹ ಅದು ವೇರ್ ಆಗಲ್ಲ, ಸವಿಯಲ್ಲ ಬೇಗ. ಇಟ್ ಪೊಸೆಸ್ ಹೈ ವೈಬ್ರೇಷನ್ ಡ್ಯಾಂಪಿಂಗ್ ಕೆಪಾಸಿಟಿ. ಈ ಗ್ರೇ ಕ್ಯಾಸ್ಟ್ ಐರನ್ನ ಅಥವಾ ಕ್ಯಾಸ್ಟ್ ಐರನ್ ಬೇಸಿಕಲಿ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಡ್ಯಾಂಪಿಂಗ್ ಅಂದರೆ ಬೆಡ್ಸಲ್ಲಿ ಯೂಸ್ ಮಾಡ್ತೀವಿ. ಬಿಕಾಸ್ ಇಟ್ ಅಬ್ಸಾರ್ಬ್ಸ್ ಆಲ್ ದ ವೈಬ್ರೇಷನ್. ಅಂದರೆ ಮಿಷನರೀಸಲ್ಲಿ ನಾವು ಯೂಸ್ ಮಾಡ್ತೀವಿ, ಬಿಕಾಸ್ ಮಿಷನರೀಸ್ ತುಂಬ ವೈಬ್ರೇಟ್ ಆಗ್ತಾ ಇರೋದ್ರಿಂದ ಆ ವೈಬ್ರೇಷನ್ಸ್ ಎಲ್ಲ ಅಬ್ಸರ್ವ್ ಮಾಡೋಕ್ಕೋಸ್ಕರ ಈ ಕ್ಯಾಸ್ಟ್ ಐರನ್ ಮತ್ತು ಗ್ರೇ ಕ್ಯಾಸ್ಟ್ ಐರನ್ ನಾವು ತುಂಬ ಪಾಪ್ಯುಲರ್ ಆಗಿ ಯೂಸ್ ಮಾಡ್ತೀವಿ.
In the continuation part, grey cast iron possesses high compressive strength. This also, it has very high compressive strength. During damping capacity ಜಾಸ್ತಿ ಇರುತ್ತೆ, compressive strength ತುಂಬ high ಆಗಿರುತ್ತೆ. Grey cast iron possesses excellent casting qualities for producing simple and complex shapes. This is a very casting ಅಂತ ಅಂದ್ರೆ ಏನಾಗುತ್ತೆ ಅಂದರೆ ಮೋಲ್ಟನ್ ಪೆಟಲ್ನ ಒಂದು ಯಾವ್ದಾದ್ರು ಮೋಲ್ಡಿಂಗ್ಸ್ ಒಳಗಡೆ ನಾವು ಪೋರ್ ಮಾಡಿದಾಗ ಕ್ಯಾಸ್ಟ್ ಅಂತ ಕರಿತೀವಿ, ಅದಕ್ಕೋಸ್ಕರ ಇದ್ರ ನೇಮ್ ಕ್ಯಾಸ್ಟಿಂಗ್ ಅಂತ ಬರುತ್ತೆ. ಆ ಕ್ಯಾಸ್ಟ್ ಆಗುವಂಥದ್ದನ್ನ ಸಿಂಪಲ್ ಆಗಿರೋ ಕಾಂಪೊನೆಂಟ್ಸ್ ಆಗಿರ್ಬೋದು ಅಥವಾ ಶೇಪ್ಸ್ ಆಗಿರ್ಬೋದು ಇಲ್ಲ ಕಾಂಪ್ಲೆಕ್ಸ್ ಶೇಪ್ಸ್ ಆಗಿರ್ಬೋದು ಈಸಿಯಾಗಿ ನಾವು ಗ್ರೇ ಕ್ಯಾಸ್ಟನ್ನು ನಾನು ಪ್ರೊಡ್ಯೂಸ್ ಮಾಡ್ಬೋದು. ಇಲ್ಲಿ ನಾವು ಕಾಂಪೋಸಿಷನ್ಸ್ಗೆ ಹೋದಾಗ it contains 2.5 to 3.8% of carbon. Carbon content ಇದರಲ್ಲಿ 2.5 ಇಂದ 3.8% ತನಕ ಇರುತ್ತೆ. ಸಿಲಿಕಾನ್ ಬಂದಾಗ 1.1 ಇಂದ 2.8% ತನಕ ಸಿಲಿಕಾನ್ ಕಂಟೆಂಟ್ ಇರುತ್ತೆ. ಸಿಲಿಕಾನ್ ಕಂಟೆಂಟ್ ಇದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ. ನೆಕ್ಸ್ಟ್ 0.4% ಆಫ್ ಮ್ಯಾಂಗನೀಸ್ ಇರುತ್ತೆ, 0.1% ಆಫ್ ಫಾಸ್ಫರಸ್ ಇರುತ್ತೆ and 0.1% ಆಫ್ ಸಲ್ಫರ್ ಇರುತ್ತೆ. ಇದ್ರದ್ದು ಸಾಲಿಡಿಫಿಕೇಶನ್ ರೇಂಜ್ ಬಂದು ಇಟ್ ಹ್ಯಾಸ್ ದ ರೇಂಜ್ ಆಫ್ 2400 ಡಿಗ್ರಿ ಫ್ಯಾರನೈಟ್ ಟು 2000 ಡಿಗ್ರಿ ಫ್ಯಾರನೈಟ್. Okay, this is the composition of grey cast iron and their solidification range. Coming to the applications of part, ನಾವಾಗಲೇ ಹೇಳ್ದಂಗೆ ಇಟ್ ಈಸ್ ವೈಡ್ಲಿ ಯೂಸ್ಡ್ ಕ್ಯಾಸ್ಟ್ ಐರನ್. ಇದು ಪ್ರೆಷರ್ ವಾಲ್ಸ್ ನೀವೆಲ್ಲ ನೋಡಿದ್ದೀರಾ, ತುಂಬ ದೊಡ್ಡ ದೊಡ್ಡ ವಾಟರ್ ಪೈಪ್ಲೈನ್ಸಲ್ಲಿ ಪ್ರೆಷರ್ ವಾಲ್ಸ್ನ ಯೂಸ್ ಮಾಡ್ತಾರೆ. ಪ್ರೆಷರ್ ರಿಲೀಫ್ ಆಗ್ತಾ ಇರಬೇಕು, ಯಾಕೆಂದರೆ ಅಲ್ಲೇನೋ ಮೊದಲು ಬ್ಲಾಕೇಜಸ್ ಆಯಿತು ಅಂದರೆ ಪೈಪ್ ಡ್ಯಾಮೇಜಸ್ ಆಗುತ್ತೆ. ಪ್ರೆಷರ್ ವಾಲ್ಸಲ್ಲಿ ನಾವೇನು ಮಾಡ್ತೀವಿ, ಈ ಕ್ಯಾಸ್ಟ್ ಐರನ್ನ ನಾವು ಯೂಸ್ ಮಾಡ್ತೀವಿ. ಬುಷಿಂಗ್ಸಲ್ಲಿ ಯೂಸ್ ಮಾಡ್ತೀವಿ. ಬುಷಸ್ ಅಂತ ಗೊತ್ತು ನಿಮಗೆ, ಎಲ್ಲ ಮೆಟಲ್ಸಲ್ಲೂ ನಾವು ಬುಷಿಂಗ್ ಸಪೋರ್ಟಿಂಗ್ಸ್ ಯೂಸ್ ಮಾಡ್ತೀವಿ. ಅಲ್ಲೆಲ್ಲ ನಾವು ಈ ಗ್ರೇ ಕ್ಯಾಸ್ಟ್ ಐರನ್ನ ನಾವು ಯೂಸ್ ಮಾಡ್ತೀವಿ. ವೆರಿ ಗುಡ್ ಅಪ್ಲಿಕೇಶನ್ ಇಸ್ ಗೇರ್ ಬ್ಲ್ಯಾಂಕ್ಸ್. ನಾವೆಲ್ಲ ಮಿಷನರೀಸಲ್ಲೂ ಗೇರ್ಸ್ ಯೂಸ್ ಮಾಡ್ತೀವಿ. ಓಕೆ, ಬೈಕ್ ಇರ್ಬೋದು, ಲೇತ್ ಮಿಷಿನ್ಸ್ ಇರ್ಬೋದು, ಬೇರೆ ಬೇರೆ ಮಿಷನರೀಸಲ್ಲಿ ನಾವು ಗೇರ್ಸ್ನ ಯೂಸ್ ಮಾಡ್ತೀವಿ. ಆ ಗೇರ್ಸ್ ಎಲ್ಲ ಮಾಡುವಂಥದ್ದು ನಮ್ಮ ಗ್ರೇ ಕ್ಯಾಸ್ಟ್ ಐರನ್ನಲ್ಲಿ. ನೆಕ್ಸ್ಟ್ ಸಿಲಿಂಡ್ರಿಕಲ್ ಬ್ಲಾಕ್ಸ್. ಸಿಲಿಂಡ್ರಿಕಲ್ ಬ್ಲಾಕ್ಸಲ್ಲಿ ಅಂದರೆ ಇಂಜಿನ್ಸಲ್ಲಿ ಇರುತ್ತೆ. ಸಿಲಿಂಡ್ರಿಕಲ್ ಬ್ಲಾಕ್ ಎಲ್ಲಿ ಇರುತ್ತೆ ಅಂದರೆ ಇಂಜಿನ್ ಒಳಗಡೆ ಇರುತ್ತೆ. ಆ ಇಂಜಿನ್ನಲ್ಲಿ ಏನಾಗುತ್ತೆ, ಆ ಇಂಜಿನ್ ಬ್ಲಾಕ್ ಅಥವಾ ಸಿಲಿಂಡ್ರಿಕಲ್ ಬ್ಲಾಕ್ಸ್ನಲ್ಲಿ ಯೂಸ್ ಮಾಡುವಂಥದ್ದು ಗ್ರೇ ಕ್ಯಾಸ್ಟ್. ಕಪ್ಲಿಂಗ್ ಪ್ಲೇಟ್ಸ್, ಒಂದಕ್ಕೊಂದಕ್ಕೆ ಕಪ್ಲಿಂಗ್ಗೆ ಜಾಯಿನ್ ಮಾಡ್ತೀವಲ್ಲ, ಆ ಕಪ್ಲಿಂಗ್ ಪ್ಲೇಟ್ಸಲ್ಲೂ ಸಹ ನಾವು ಇದನ್ನ ಗ್ರೇ ಕ್ಯಾಸ್ಟ್ ಐರನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಹೈಡ್ರಾಲಿಕ್ ಪಾರ್ಟ್ಸ್. ಹೈಡ್ರಾಲಿಕ್ ಪಾರ್ಟ್ಸ್ ಅಂದರೆ ಆಲ್ಮೋಸ್ಟ್ ಎಲ್ಲ ಹೈಡ್ರಾಲಿಕ್ ಅಪ್ಲಿಕೇಶನ್ಸ್ ಎಲ್ಲ ನಾವು ಸಾಮಾನ್ಯವಾಗಿ ಗ್ರೇ ಕ್ಯಾಸ್ಟ್ ಐರನ್ನ ನಾವು ಯೂಸ್ ಮಾಡ್ತೀವಿ. ದೀಸ್ ಆರ್ ಅಪ್ಲಿಕೇಶನ್ಸ್ ಆಫ್ ಗ್ರೇ ಕ್ಯಾಸ್ಟ್ ಐರನ್. Okay, coming to the next part of cast iron, that is nodular or spheroidal or ductile cast iron. It will be called in all the three names: nodular, spheroidal or ductile cast iron. Other than grey cast iron, ಅಂದರೆ grey cast iron ಥರನೇ ಇದು ಸಹ ಗ್ರಾಫೈಟ್ ಅಪಿಯರ್ಸ್ ಟು ಬಿ ರೌಂಡೆಡ್ ಪಾರ್ಟಿಕಲ್ಸ್. ನಾವು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ದೀವಿ ಅಲ್ಲಿ ಗ್ರೇ ಕ್ಯಾಸ್ಟ್ ಐರನ್ನಲ್ಲಿ, ಅಲ್ಲೇನಾಗಿರ್ತಿತ್ತು, ಗ್ರೇ ಕ್ಯಾಸ್ಟ್ ಐರನ್ನು ಗ್ರಾಫೈಟ್ಸ್ ಏನಾಗ್ತಿತ್ತು, ಫ್ಲೇಕ್ಸ್ ಫಾರ್ಮೇಷನ್ ಇತ್ತು, ಅಂದರೆ ದೊಡ್ಡ ದೊಡ್ಡ ಲೈನ್ ಫಾರ್ಮೇಷನ್ಸ್ ಅಲ್ಲಿ ಇತ್ತು. ವೆರಾಸ್ ಇನ್ ದಿಸ್ ನೋಡಿಲಾರ್ ಆರ್ ಸ್ಪೆರೈಡಲ್ ಆರ್ ಡಕ್ಟೈಲ್ ಕ್ಯಾಸ್ಟ್ ಐರನ್ ಇಟ್ ವಿಲ್ ಬಿ ಇನ್ ರೌಂಡೆಡ್ ಶೇಪ್ಸ್. ನೋಡಿ ಕಾಣ್ತಾ ಇದೆ ಕ್ಲೀನಾಗಿ ನಿಮಗೆ, ಈ ಮೈಕ್ರೋಸ್ಕೋಪಿಕ್ ವ್ಯೂಲೋ ನಿಮಗೆ ನೀಟಾಗಿ ಕಾಣಿಸ್ತಾ ಇದೆ. ಗ್ರಾಫೈಟ್ಸ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ರೌಂಡ್ ಶೇಪ್ಸ್. ನೋಡಿ ಸರ್ಕ್ಯುಲರ್ ಶೇಪ್ಸ್ ಅಲ್ಲಿ ನಿಮಗೆ ಕಾಣಿಸ್ತಾ ಇರುತ್ತೆ. Hence, its name came into existence, that is spheroidal or nodular cast iron. The properties of nodular cast iron depends upon the metal composition and the cooling rate. As we already discussed, white cast iron is done a rapid cooling, but during the cooling rate variations, the properties of nodular cast iron depends on the metal compositions. Nodular cast iron possesses very good machinability, because in the previous cast iron, that is grey cast iron and white cast iron, ಏನಾಗ್ತಿತ್ತು, ಮಿಷಿನೇಬಲಿ ತುಂಬ ಕಷ್ಟ ಆಗ್ತಿತ್ತು, ಮಿಷಿನಿಂಗ್ ಮಾಡೋಕ್ಕಾಗ್ತಿರಲಿಲ್ಲ ಬಿಕಾಸ್ ಆಫ್ ಇಟ್ಸ್ ಬ್ರಿಟಲ್ ಇನ್ ನೇಚರ್. ಆದರೆ ದ ನಾಡ್ಯುಲರ್ ಕ್ಯಾಸ್ಟ್ ಐರನ್ನಲ್ಲಿ ನಮಗೇನಾಗುತ್ತೆ, ಅದರ ಸ್ಟ್ರಕ್ಚರ್ಸ್ ರೌಂಡ್ ಫ್ಲೇಕ್ಸ್ ಮಾಡೋದ್ರಿಂದ, ಫ್ಲೇಕ್ಸ್ ರೌಂಡ್ ಶೇಪಲ್ಲಿ ಇರೋದ್ರಿಂದ ಏನಾಗುತ್ತೆ, ಅದು ಸ್ವಲ್ಪ ಮಿಷಿನೇಬಿಲಿಟಿ ಇಂಪ್ರೂವ್ಮೆಂಟ್ ಆಗಿರುತ್ತೆ ಇನ್ ನೋಡ್ಯುಲರ್ ಕ್ಯಾಸ್ಟ್ ಐರನ್. ಸಾಫ್ಟ್ annealed grades of nodular cast iron can be turned at very high feeds and speeds. ಆಗಲೇ ಹೇಳ್ದಂಗೆ it can be easily machined. The soft annealed grades of nodular cast iron can be easily machined at very high feeds and speeds. It possesses excellent damping capacity, castability and wear resistance.
ಓಕೆ, ಇಟ್ ಹ್ಯಾಸ್ ವೆರಿ ಹೈ ಡ್ಯಾಂಪಿಂಗ್ ಕೆಪಾಸಿಟಿ. ಕ್ಯಾಸ್ಟಬಿಲಿಟಿ ಅಂದರೆ ಅವಾಗಲೇ ಹೇಳ್ದಂಗೆ ಒಂದು ಮೋಲ್ಡಿಂಗ್ ಬಾಕ್ಸ್ ಒಳಗಡೆ ತೊಗೊಂಡೋಗಿ ನಾವು ಅದನ್ನು ಪೋರ್ ಮಾಡಿದಾಗ ಅದು ಯಾವ ಶೇಪ್ ಆ್ಯಂಡ್ ಸೈಜ್ಗೆ ಬೇಕಾದ್ರೆ ಅದು ಕ್ಯಾಸ್ಟ್ ಆಗ್ಬೋದು, ಅದರಿಂದ ಕ್ಯಾಸ್ಟಬಿಲಿಟಿ ಅಂತ ಕರಿತೀವಿ. ಆ್ಯಂಡ್ ವೇರ್ ರೆಸಿಸ್ಟೆನ್ಸ್, ವೇರ್ ಆ್ಯಂಡ್ ಟೇರ್ ಅಂತೂ ತುಂಬ ಚೆನ್ನಾಗಿ ತಡೆಯುತ್ತೆ. ಇಲ್ಲಿ ದ ಕಾಂಪೋಸಿಷನ್ ಈಸ್ ಇಟ್ ಕನ್ಸಿಸ್ಟ್ಸ್ ಆಫ್ 3.2 to 4.2% ಆಫ್ ಕಾರ್ಬನ್ ಕಾಂಪೋಸಿಷನ್ ಇದರಲ್ಲಿ 3.2 ಇಂದ 4.2% ತನಕ ಇರುತ್ತೆ. 1.1 ಇಂದ 3.5% ಆಫ್ ಸಿಲಿಕಾನ್, 0.3 ಇಂದ 0.8% ಆಫ್ ಮ್ಯಾಂಗನೀಸ್, 0.08% ಆಫ್ ಫಾಸ್ಫರಸ್ and 0.2% of sulfur. These are compositions of nodular or spheroidal cast iron. Coming to the application part, these applications are, it's used in crankshaft. Crankshaft is one of the automobile part. Crankshaft and pipes. See, a pipes ನಾವು ಯೂಸ್ ಮಾಡ್ತಾ ಇದೀವಲ್ಲ, ಆ ಪೈಪ್ಸ್ ಎಲ್ಲ ಕಡೆ ನಾವು ಆಲ್ಮೋಸ್ಟ್ ನೋಡ್ಯುಲರ್ ಕ್ಯಾಸ್ಟ್ ಐರನ್ ನಾವು ಯೂಸ್ ಮಾಡ್ತೀವಿ. ಸ್ಟೀಲ್ ಪೈಪ್ಸ್ ಅಂತ ಏನು ಕರಿತೀವಿ ಅಥವಾ ಕ್ಯಾಸ್ಟ್ ಐರನ್ ಪೈಪ್ಸ್ ಅಂತ ಏನು ಕರಿತೀವಿ, ಅಲ್ಲೆಲ್ಲ ನಾವು ತುಂಬ ಜಾಸ್ತಿ ನೋಡ್ಯುಲರ್ ಕ್ಯಾಸ್ಟ್ ಐರನ್ ನಾವು ಯೂಸ್ ಮಾಡ್ತೀವಿ. ಸ್ಪಿಂಡಲ್ ಟ್ರಾನ್ಸ್ಮಿಟ್ ಪವರ್ ಫ್ರಮ್ ಒನ್ ಶಾಫ್ಟ್ ಟು ಅನದರ್ ಶಾಫ್ಟ್, ಸ್ಪಿಂಡಲ್ಸ್ ಯೂಸ್ ಮಾಡ್ತೀವಿ, ಅಲ್ಲೂ ಸಹ ನಾವು ಇದನ್ನು ಯೂಸ್ ಮಾಡ್ತೀವಿ. ಯಾವುದನ್ನು? ನೋಡ್ಯುಲರ್ ಕ್ಯಾಸ್ಟ್ ಐರನ್. ನೋಡಿ, ಅಪಾಯಿಂಟ್ ಆಕ್ಸಲ್ ಗಿಯರ್ಸ್, ಐಪಾಯ್ಡ್ ಆಕ್ಸಲ್ ಗಿಯರ್ಸ್, ಇಲ್ಲೂ ಸಹ ನಾವೇನು ಮಾಡ್ತೀವಿ? ನೋಡ್ಯುಲರ್ ಕ್ಯಾಸ್ಟ್ ಐರನ್ ಯೂಸ್ ಮಾಡ್ತೀವಿ. ಗ್ರೇ ಕ್ಯಾಸ್ಟ್ ಐರನ್ ಸಾಮಾನ್ಯವಾಗಿ ಎಲ್ಲ ಗೇರ್ಸಲ್ಲಿ ಯೂಸ್ ಮಾಡ್ತೀವಿ, ಬಟ್ ಈ ಥರ ಆಕ್ಸಲ್ ಗಿಯರ್ಸಲ್ಲಿ ನಾವೇನು ಮಾಡ್ತೀವಿ? ವಿ ಯೂಸ್ ನೋಡ್ಯುಲರ್ ಕ್ಯಾಸ್ಟ್ ಐರನ್. ಆ್ಯಂಡ್ ಟ್ರ್ಯಾಕ್ಟರ್ ಅಪ್ಲಿಕೇಶನ್ಸ್, ಆಲ್ಮೋಸ್ಟ್ ಸಣ್ಣ ಪುಟ್ಟ ಟ್ರ್ಯಾಕ್ಟರ್ ಎಲ್ಲ ಅಪ್ಲಿಕೇಶನ್ಸ್ಲೂ ನಾವು ಇದನ್ನು ನೋಡ್ಯುಲರ್ ಕ್ಯಾಸ್ಟ್ ಐರನ್ ನಾವು ಯೂಸ್ ಮಾಡ್ತೀವಿ. Come to the last part of cast iron, that is malleable cast iron. Malleable iron starts as white iron casting that is then heat treated at about 900 degree centigrade. ಫಸ್ಟ್ ಅದರದ್ದು ವೈಟ್ ಕ್ಯಾಸ್ಟ್ ಐರನ್ ಆಗಿರುತ್ತೆ, ಅದಾದಮೇಲೆ ಕೂಲಿಂಗ್ ಆದಮೇಲೆ ಪುನಃ ಏನು ಮಾಡ್ತೀವಿ? ಅದನ್ನ ಪುನಃ ಈ ಟ್ರೀಟ್ ಮಾಡ್ತೀವಿ ಅಟ್ ಅರೌಂಡ್ 900 ಡಿಗ್ರಿ ಸೆಂಟಿಗ್ರೇಡ್. ಪುನಃ ರೀಟ್ರೀಟ್ ಮಾಡಿದಾಗ 900 ಡಿಗ್ರಿ ಸೆಂಟಿಗ್ರೇಡ್ಗೆ ಅವಾಗ ಅದೇನಾಗುತ್ತೆ? ಮ್ಯಾಲಿಯಬಲ್ ಕ್ಯಾಸ್ಟ್ ಐರನ್ ಆಗಿ ಕನ್ವರ್ಟ್ ಆಗುತ್ತೆ. Malleable cast iron is obtained from the hard and brittle white through a controlled heat conversion process. As I already said, ನಾನು ಹೇಳಿದಾಗ ಮುಂಚೆನೇ ವೈಟ್ ಕ್ಯಾಸ್ಟ್ ಐರನ್ ತಗೊಂಡು ಅದನ್ನು ಈ ಟ್ರೀಟ್ ಮಾಡಿದಾಗ 9 ಡಿಗ್ರಿ ಸೆಂಟಿಗ್ರೇಡ್ಗೆ ಅದೇನಾಗುತ್ತೆ? ಹಾರ್ಡ್ ಆ್ಯಂಡ್ ಬ್ರಿಟಲ್ ಅಂತ ಕನ್ವರ್ಷನ್ ಪ್ರೊಸೆಸ್ ಆಗಿ ಏನಾಗುತ್ತೆ? ಹೋಗ್ತಾ ಹೋಗುತ್ತೆ. ಇಲ್ಲಿ ಕ್ಲೀನಾಗಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲೂ ಸಹ ನಿಮಗೆ ಸಣ್ಣ ಸಣ್ಣ ವೈಟ್ ಪ್ಯಾಚಸ್ ಇರುತ್ತೆ, ಬಿಕಾಸ್ ಇಟ್ ಈಸ್ ಒನ್ ಆಫ್ ದ ಔಟರ್ ಫಾರ್ಮ್ ಆಫ್ ವೈಟ್ ಕ್ಯಾಸ್ಟ್ ಐರನ್. Malleable cast iron is one which can be hammered and rolled to obtain different shapes. Because ನಾವು ಈ ಥರ ಈ ಟ್ರೀಟ್ಮೆಂಟ್ ಪ್ರೊಸೆಸ್ ಮಾಡೋದ್ರಿಂದ ಏನಾಗುತ್ತೆ? ಇದ್ರ ಪ್ರಾಪರ್ಟಿ ಸ್ವಲ್ಪ ಏನಾಗುತ್ತೆ? ಅದು ಡಕ್ಟಿಲಿಟಿ ಫಾರ್ಮಿಗೆ ಬರುತ್ತೆ. ಬಿಕಾಸ್ ಅವೆಲ್ಲ ಏನು ಮಾಡೋಕ್ಕಾಗಲ್ಲ, ಹ್ಯಾಮರ್ಡ್ ಮತ್ತು ರೋಲ್ಡ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇಟ್ ವಿಲ್ ಬಿ ಹೈಲಿ ಬ್ರಿಟಲ್ ಇನ್ ನೇಚರ್. ಇದು ಈ ಟ್ರೀಟ್ಮೆಂಟ್ ಪ್ರೊಸೆಸ್ ಆಗಿರೋದ್ರಿಂದ ಹ್ಯಾಮರ್ಡ್ ಮಾಡಿ ರೋಲ್ ಮಾಡ್ಬೋದು, ಬಿಕಾಸ್ ಇದರದ್ದು ಮ್ಯಾಲಿಯಬಿಲಿಟಿ ಅಂತ ಅಂದರೆ ಅದರದ್ದು ಡಕ್ಟಿಲಿಟಿ ಪ್ರಾಪರ್ಟಿನ ಇಂಪ್ರೂವ್ ಮಾಡೋದು. ಅಂದರೆ ಶೀಟ್ಸ್ ಆಗಿ ನಾವು ಏನು ಮಾಡೋದು? ಹ್ಯಾಮರ್ಡ್ ಇಂಟು ಶೀಟ್ಸ್ ಅಂತ ಕರಿತೀವಿ. ಮ್ಯಾಲಿಯಬಿಲಿಟಿ ಅಂದ್ರದ್ದು ಮೆಕ್ಯಾನಿಕಲ್ ಪ್ರಾಪರ್ಟಿ. ಎಲ್ಲಿ ಅದನ್ನು ಹ್ಯಾಮರ್ಡ್ ಇಂಟು ಶೀಟ್ಸ್ ಮಾಡಿದಾಗ ಆ ಪ್ರಾಪರ್ಟಿನ ಮ್ಯಾಲಿಯಬಲ್ ಪ್ರಾಪರ್ಟಿ ಅಂತೀವಿ, ಅದಕ್ಕೋಸ್ಕರ ಇದನ್ನು ವಿ ಕಾಲ್ ಇಟ್ ಆಸ್ ಮ್ಯಾಲಿಯಬಲ್ ಕ್ಯಾಸ್ಟ್ ಐರನ್. ನಾವಾಗಲೇ ಹೇಳಿದಂಗೆ ಇಟ್ ಹ್ಯಾಸ್ ವೆರಿ ಹೈ ಈಲ್ಡ್ ಸ್ಟ್ರೆಂತ್. ಅವು ಯಾವುದ್ರಲ್ಲೂ ಬೇರೆ 3 ಕ್ಯಾಸ್ಟ್ ಐರನ್ಗಳಲ್ಲೂ ಇದರಲ್ಲಿ ಈಲ್ಡ್ ಸ್ಟ್ರೆಂತ್ ಇರಲ್ಲ, ಕಮ್ಮಿ ಇರುತ್ತೆ ತುಂಬ. ಈ ಪರ್ಟಿಕ್ಯುಲರ್ ಮ್ಯಾಲಿಯಬಲ್ ಕ್ಯಾಸ್ಟ್ ಐರನ್ನಲ್ಲಿ ಹೈ ಈಲ್ಡ್ ಸ್ಟ್ರೆಂತ್ ಇರುತ್ತೆ. ಇದ್ರ ಕಾಂಪೋಸಿಷನ್ಸ್ ಬಂದಾಗ ಇಟ್ ಕಂಟೈನ್ಸ್ 2.3% ಆಫ್ ಕಾರ್ಬನ್. ಇಟ್ ಕಂಟೈನ್ಸ್ 2.3% ಆಫ್ ಕಾರ್ಬನ್ ಆ್ಯಂಡ್ 0.6 ಇಂದ 1.3% ಆಫ್ ಸಿಲಿಕಾನ್, 0.2 to 0.6% ಆಫ್ ಮ್ಯಾಂಗನೀಸ್, 0.15% phosphorus and 0.1% sulfur is a composition. And ಇದರಲ್ಲಿ solidification range ಬಂದು 2552 ಡಿಗ್ರಿ ಫ್ಯಾರನೈಟ್ ಇಂದ 2065 ಡಿಗ್ರಿ ಫ್ಯಾರನೈಟ್ ತನಕ ಇದ್ರದ್ದು solidification range ಬರುತ್ತೆ. ಇದ್ರದ್ದು ಅಪ್ಲಿಕೇಶನ್ ಬಂದಾಗ ಟ್ರಾನ್ಸ್ಮಿಷನ್ ಗೇರ್ಸ್, ಪವರ್ ಟ್ರಾನ್ಸ್ಮಿಷನಲ್ಲಿ ಏನು ಯೂಸ್ ಮಾಡ್ತೀವಿ? ಆ ಗೇರ್ಸ್ಗಳಲ್ಲಿ ನಾವು ಬಿಕಾಸ್ ಈಲ್ಡ್ ಸ್ಟ್ರೆಂತ್ ಇರೋದ್ರಿಂದ ನಾವು ಗೇರ್ಸ್ ಯೂಸ್ ಮಾಡ್ತೀವಿ. ರೈಲ್ವೆ ಟ್ರ್ಯಾಕ್ಗಳು ನಾವು ಆಲ್ಮೋಸ್ಟ್ ಎಲ್ಲ ರೈಲ್ವೆ ಟ್ರ್ಯಾಕ್ಗಳನ್ನು ನೋಡ್ತೀವಿ, ಬಿಕಾಸ್ ಅಲ್ಲಿ ಡ್ಯಾಂಪಿಂಗ್ ಇರುತ್ತೆ, ಅದ್ರ ಜೊತೆ ಅದೇನಾಗುತ್ತೆ? ಅದ್ರ ಮೇಲೆ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಅದು ಬ್ರಿಟಲ್ ಆಗಿರಬಾರ್ದು, ಸ್ವಲ್ಪ ಪಾರ್ಟ್ ಆಗಿ ಡಕ್ಟಲ್ ಆಗಿರಬೇಕು. ಹಾಗಾಗಿ ಅದ್ರ ಮೇಲೆ ಹ್ಯಾಮರಿಂಗ್ ಟೈಪ್ ಆಗ್ತಾ ಇರೋದ್ರಿಂದ ಅದು ರೈಲ್ವೆ ಟ್ರ್ಯಾಕಲ್ಲಿ ಯೂಸ್ ಮಾಡ್ತೀವಿ. ಪೈಪ್ ಫಿಟ್ಟಿಂಗ್ಸಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಪವರ್ ಟ್ರೈನ್ಸಲ್ಲಿ ಯೂಸ್ ಮಾಡ್ತೀವಿ. ವೀಲ್ಸ್ ಆಫ್ ವೆಹಿಕಲ್ಸ್, ಟ್ರೈನ್ ವೆಹಿಕಲ್ಸಲ್ಲಿ ನಾವು ಯೂಸ್ ಮಾಡ್ತೀವಿ. ಸ್ಟೀರಿಂಗ್ ಕಾಂಪೊನೆಂಟ್ಸ್, ವೆಹಿಕಲ್ ಸ್ಟೀರಿಂಗ್ ಕಾಂಪೊನೆಂಟ್ಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ದೀಸ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಮ್ಯಾಲಿಯಬಲ್ ಕ್ಯಾಸ್ಟ್ ಐರನ್.
ದಟ್ ಇಸ್ ಟ್ರಾನ್ಸ್ಮಿಷನ್ ಆಫ್ ಗೇರ್ಸ್. ಟ್ರಾನ್ಸ್ಮಿಷನ್ ಗೇರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ರೈಲ್ವೆ ಟ್ರ್ಯಾಕ್ ಅಲ್ಲಿ ಯೂಸ್ ಮಾಡ್ತೀವಿ, ಪೈಪ್ ಫಿಟ್ಟಿಂಗ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಪವರ್ ಟ್ರೈನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, wheels and steering components. So this is about the 4 types of cast irons. In the previous session we discussed about white cast iron. In this session we discussed the other 3 types, that is grey cast iron, nodular cast iron and malleable cast iron. Okay, in the first grey cast iron, which is mostly used applications, that is grey cast iron ತುಂಬಾ ಜಾಸ್ತಿ ಯೂಸ್ ಮಾಡ್ತೀವಿ ಬಿಕಾಸ್ ಅದರಲ್ಲಿ ಗ್ರಾಫೈಟ್ ಫಾರ್ಮ್ ಫ್ಲೇಕ್ಸ್ ಅಲ್ಲಿ ಇರುತ್ತೆ, ಅದು ಡ್ಯಾಂಪಿಂಗ್ ಪ್ರಾಪರ್ಟಿ ಜಾಸ್ತಿ ಇರುತ್ತೆ, ಅದರದ್ದು ವೇರ್ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಹಾಗಾಗಿ ತುಂಬ ಪಾಪ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ಬರೋದು ನೋಡ್ಯುಲರ್ ಕ್ಯಾಸ್ಟ್ ಐರನ್. ನೋಡ್ಯುಲರ್ ಕ್ಯಾಸ್ಟ್ ಐರನ್ ಇಟ್ ಇಸ್ ಸಿಮಿಲರ್ ಟು ದಟ್ ಆಫ್ ಗ್ರೇ ಕ್ಯಾಸ್ಟ್ ಐರನ್. ಇಲ್ಲಿ ಫ್ಲೇಕ್ಸ್ ಫಾರ್ಮಲ್ಲಿ ಇರುತ್ತೆ, ಇಲ್ಲಿ ರೌಂಡ್ ಫ್ಲಾಗ್ ಶೇಪ್ಸಲ್ಲಿ ಇರುತ್ತೆ, ಸ್ವಲ್ಪ ಮ್ಯಾಲಿಬಿಲಿಟಿ ಇರುತ್ತೆ, ಸ್ವಲ್ಪ ಅದರದ್ದು ಸ್ಟ್ರೆಂತ್ನ ಇಂಪ್ರೂವ್ ಮಾಡೋಕ್ಕೋಸ್ಕರ ಅದನ್ನ ಆ ಫಾರ್ಮ್ಗೆ ತೊಗೊಂಡಿರ್ತಾರೆ. ಅಲ್ಲಿ ಅಪ್ಲಿಕೇಶನ್ ವೈಸ್ ಬಂದಾಗ ಟ್ರ್ಯಾಕ್ಟರ್ಸಲ್ಲಿ ಯೂಸ್ ಮಾಡ್ತೀವಿ, ಕ್ರ್ಯಾಂಕ್ ಶಾಫ್ಟಲ್ಲಿ ಯೂಸ್ ಮಾಡ್ತೀವಿ, ಅಲ್ಲ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದಾಗ ಮ್ಯಾಲಿಯಬಲ್ ಕ್ಯಾಸ್ಟ್ ಐರನ್, ಇಲ್ಲಿ ಅದರದ್ದು ಮ್ಯಾಲಿಯಬಿಲಿಟಿ ಇಂಪ್ರೂವ್ ಮಾಡ್ತೀವಿ ಬೈ ಈಟಿಂಗ್ ಇಟ್ ಟು ಟೆಂಪರೇಚರ್ ಆಫ್ 900 ಡಿಗ್ರಿ ಸೆಂಟಿಗ್ರೇಡ್ ಹೀಟ್ ಮಾಡಿ ಅದನ್ನು ನಾನು ಕೂಲಿಂಗ್ ಪ್ರೊಸೆಸ್ ಮಾಡಿದಾಗ ನನಗೆ ಮ್ಯಾಲಿಯಬಲ್ ಕ್ಯಾಸ್ಟ್ ಐರನ್ ಸಿಗುತ್ತೆ. ಇದು ತುಂಬ ಪಾಪ್ಯುಲರ್ ಆಗಿ ಹೀಟ್ ಸ್ಟ್ರೆಂತ್ ಜಾಸ್ತಿ ಇರೋದ್ರಿಂದ ರೈಲ್ವೆ ಟ್ರ್ಯಾಕ್ಸಲ್ಲಿ ಯೂಸ್ ಮಾಡ್ತೀವಿ, ಟ್ರಾನ್ಸ್ಮಿಷನ್ ಗೇರ್ಸು ಮತ್ತು ಡಿಫ್ರೆಂಟ್ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಕಮಿಂಗ್ ಟು ದಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. First question is, if the iron surface contains graphite, it is known as what? Alloy cast iron? Is it white cast iron, grey cast iron or spheroidal graphite? Iron surface contains graphite ಇದ್ದಾಗ ಅದನ್ನು ಯಾವ ಥರ ಕರಿತೀವಿ? We call it as grey iron or grey cast iron. And iron with high silicon content ಇದ್ರೆ what is known as? White cast iron, grey cast iron, malleable iron or is it pig iron? Is it grey cast iron? Because high silicon content ಬಂದಾಗ ಏನಾಗುತ್ತೆ, ಅದು ಫ್ಲೇಕ್ಸ್ ಕ್ರಿಯೇಟ್ ಆಗುತ್ತೆ. In third question, in grey cast iron carbon is present in the form of what? Is it in the form of cementite? Is it in the form of free carbon? Is it in the form of flakes or is it in the form of spheroids? Is it in the form of flakes? ಯಾಕಂದ್ರೆ ಗೇರ್ ಕ್ಯಾಸ್ಟ್ನಲ್ಲಿ ನಾವು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಫ್ಲೇಕ್ಸ್ ಫಾರ್ಮಲ್ಲಿ ಇರುತ್ತೆ. ವಿಚ್ ಆಫ್ ದೀಸ್ ಆರ್ ಅಪ್ಲಿಕೇಶನ್ಸ್ ಆಫ್ ಗ್ರೇ ಕ್ಯಾಸ್ಟ್ ಐರನ್? Is it camshafts, engine blocks, wear plates, pumping lines, brake shoes and pedals or gears or rocker arms? It is camshafts, engine blocks. Come to the fifth question. Nodules of graphites are observed in the microstructure of what type of cast iron? Is it white cast iron? Is it malleable cast iron? It is spheroidal cast iron or is it all of the above? Nodules ಎಲ್ಲಿ ಫಾರ್ಮ್ ಆಗುತ್ತೆ ನಮಗೆ? ಇಲ್ಲಿ ಸ್ಪೈರೈಡಲ್ ಕ್ಯಾಸ್ಟ್ ಐರನ್ ಅಲ್ಲಿ ನಮಗೆ ಸಿಗುತ್ತೆ. Next, sixth one is malleable cast iron is produced by adding magnesium to molten cast iron or by quick cooling of molten cast iron from white cast iron by annealing process or none of these. ನಾವು ಆಗಲೇ ಹೇಳ್ದಂಗೆ ಅದನ್ನ ಅನಿಲಿಂಗ್ ಮಾಡ್ತೀವಿ, ವೈಟ್ ಕ್ಯಾಸ್ಟನ್ನ ಟೆಂಪ್ರೇಚರ್ 9 ಡಿಗ್ರಿ ಸೆಂಟಿಗ್ರೇಡ್ಗೆ ಹೀಟ್ ಮಾಡಿ ಅದನ್ನ ಕೂಲ್ ಮಾಡೋದ್ರಿಂದ ನನಗೆ ಮ್ಯಾಲಿಯಬಲ್ ಆಗಿ ಕನ್ವರ್ಟ್ ಆಗುತ್ತೆ ವೈಟ್ ಕ್ಯಾಸ್ಟ್ ಐರನ್. ಡಕ್ಟೈಲ್ ಕ್ಯಾಸ್ಟ್ ಐರನ್ ಕಂಟೈನ್ಸ್ 1.7 to 3.5% carbon in free state and is obtained by slow cooling of molten cast iron. Is also known as chilled cast iron and is obtained by cooling rapid. It is almost machinable. It is produced by annealing process. It is soft, tough and easily machined metal. It is produced by small addition of magnesium in the ladle. Graphite. Answer is D. Coming to the reference part. Thank you one and all.